ನಿಮ್ಮೆಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಸರ್ಕಾರದ ವತಿಯಿಂದ ಶುಭಾಶಯಗಳನ್ನು ಈ ನಾಡಿನ ಜನತೆಗೆ ಬಸವ ಜಯಂತಿಯ ಶುಭಾಶಯಗಳು. ಗೊತ್ತಿಲ್ಲ ನನಗೆ. ಇರೋ ಇನ್ಫಾರ್ಮೇಶನ್ ಪ್ರಕಾರ, ನಾನು ಹೋಗಿಲ್ಲ ಅಲ್ಲಿಗೆ, ಇರೋ ಇನ್ಫಾರ್ಮೇಶನ್ ಪ್ರಕಾರ ಡಿಎಂಕೆ ಗೆಲ್ತದೆ. ಡಿಎಂಕೆ ಅಂಡ್ ಇಟ್ಸ್ ಅಲಯನ್ಸ್. ಕೇರಳ ಗೆಲ್ತೀವಿ. ಈಗ ಯಾರು ವಿರೋಧ ಮಾಡಿದ್ರು, ಬಿಜೆಪಿಯವರು ವಿರೋಧ ಮಾಡಿದ್ದು ರಾಜಸ್ಥಾನದಲ್ಲಿ 2023ರಲ್ಲಿ ನರೇಂದ್ರ ಮೋದಿಯವರೇ ವಿರೋಧ ಮಾಡಿದ್ದು. ಇದನ್ನ ರಾಜ್ಯಗಳು ಮಾಡಕ್ ಬರಲ್ಲ, ಮಾಡಿದ್ರೆ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತವೆ ಅಂತೇಳಿ ನರೇಂದ್ರ ಮೋದಿಯವರು ಹೇಳಿದ್ರು. ಈಗ ಅವರೇ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಬೆಂಗಳೂರಿಗೆ ಬಂದಾಗ ಒಂದು ಭಾರಿ ಚರ್ಚೆ ಆಯಿತು ಸಾಮಾಜಿಕ ಜಾಲತಾಣದಲ್ಲಿ. ಈಗ ಅವರು ಕ್ಯೂನಲ್ಲಿ ಏನ್ ಮಾತಾಡಿದ್ರಿ ಅಂತ ಪಿಸುಗುಸು ಅಂತ ಇದ್ರು. ಈ ಬಗ್ಗೆ ವುಮೆನ್ಸ್ ರಿಸರ್ವೇಶನ್ ಬಗ್ಗೆ ಮಾತಾಡಿದ್ರು. ನಿಮ್ಮ ನಿಲುವೇನು ಅಂತ ಕೇಳಿದ್ರು. ನಾವು ವುಮೆನ್ ರಿಸರ್ವೇಶನ್ ಪರ ಇದ್ದೀವಿ ಅಂತ ಹೇಳಿದ್ವಿ. ಈಗ ಡಿಲಿಮಿಟೇಷನ್ ಹೊಸ ಸೆನ್ಸಸ್ ಪ್ರಕಾರ ಆಗ್ಬೇಕಾ ಇಲ್ಲ ಹಳೆ ಸೆನ್ಸಸ್ ಪ್ರಕಾರನೇ ಆಗ್ಬೇಕಾ? ನನ್ನ ಪ್ರಕಾರ ಡಿಲಿಮಿಟೇಷನ್ ಮಾಡಬೇಕಾದ್ರೆ ಹೊಸ ಸೆನ್ಸಸ್ ಆದ್ಮೇಲೆ ಮಾಡೋದು ಒಳ್ಳೇದು. ಒಳ್ಳೇದು. ಯಾಕಂತಂದ್ರೆ ಅದಕ್ಕೋಸ್ಕರನೇ ವಿರೋಧ ಮಾಡಿದ್ದು ನಾವು. ಡಿಲಿಮಿಟೇಷನ್ ವಿರೋಧ ಮಾಡಿರೋದು. ವುಮೆನ್ ರಿಸರ್ವೇಶನ್ ವಿರೋಧ ಮಾಡಿಲ್ಲ. ವುಮೆನ್ ರಿಸರ್ವೇಶನ್ ವಿರೋಧ ಮಾಡಿಲ್ಲ. ಯಾಕಂತಂದ್ರೆ ನಾವು ಆಲ್ ಅಲಾಂಗ್ ವುಮೆನ್ ರಿಸರ್ವೇಶನ್ ಪರ ಇರೋರು. ಈಗ 73-74 ತಿದ್ದುಪಡಿ ತಂದವರು ಯಾರು? ರಾಜೀವ್ ಗಾಂಧಿ. ಮತ್ತೆ ಕಾಂಗ್ರೆಸ್ ಪಾರ್ಟಿ ಅಲ್ವಾ? 73-74 ಲೋಕಲ್ ಬಾಡೀಸ್, ಜಿಲ್ಲಾ ಪಂಚಾಯಿತಿ ಮತ್ತೆ ಸ್ಥಳೀಯ ಸಂಸ್ಥೆಗಳು ಇದಾವಲ್ಲ, ಮುನ್ಸಿಪಾಲಿಟಿಗಳು, ನಗರ ಪಾಲಿಕೆಗಳು, ಅವರಲ್ಲಿ 50% ರಿಸರ್ವೇಶನ್ ತಂದಿರೋರು ಯಾರು? ಮಹಿಳೆಯರಿಗೆ. ಕಾಂಗ್ರೆಸ್ ಪಾರ್ಟಿ ಓನ್ಲಿ. ನಾವ್ಯಾಕೆ ವಿರೋಧ ಮಾಡ್ತೀವಿ? ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ರಾಜಕೀಯ ಮಾಡಿ ಈಗ 23ರಲ್ಲೇ ಪಾಸ್ ಆಯ್ತು. ಬಿಲ್ಲು ಪಾಸ್ ಆಯ್ತಲ್ವ? ಆಗ್ಲೇ ಜಾರಿ ಕೊಟ್ಬಿಡೋರು. ಅಲ್ಲಪ್ಪ, ಯಾಕೆ ಇಲ್ಲಿ ಗಂಟೆ ವೆಯ್ಟ್ ಮಾಡಿದ್ರು? ಆಗ್ಲೇ ಜಾರಿ ಕೊಟ್ಬಿಡೋರು. ಇಫ್ ದೇ ಆರ್ ಕಮಿಟೆಡ್ ಫಾರ್ ವುಮೆನ್ ರಿಸರ್ವೇಶನ್, ದೇ ಶುಡ್ ಹ್ಯಾವ್ ಇಂಪ್ಲಿಮೆಂಟೆಡ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.